ನಮಸ್ಕಾರ. ಆರ್ಸಿಬಿ ವಿರುದ್ಧ ಮೊದಲ ಪಂದ್ಯದಲ್ಲೇ ಹೀನಾಯವಾಗಿ ಸೋತ ಹೈದರಾಬಾದ್. ಬಳಿಕ ಕೋಪಗೊಂಡಿರು ಮಾಲಿಕಿ ಕಾವ್ಯ ಮಾರನ್. ನಂತರ ನೀಡಿದರು ಸ್ಫೋಟಕ ಹೇಳಿಕೆ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಆರೆಂಜ್ ಆರ್ಮಿ ಅಂತ ಕರೆಸಿಕೊಳ್ಳುವ ಸನ್ರೈಸರ್ಸ್ ಹೈದರಾಬಾದ್ ತಂಡ ಟೂರ್ನಿಯ ಮೊದಲ ಪಂದ್ಯದಲ್ಲೇ ಮೊಗ್ಗರಿಸಿದೆ ಸ್ನೇಹಿತರೆ. ಡಿಫೆಂಡಿಂಗ್ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ ಮಂಡಿ ಊರಿರುವ SRS ತಂಡ ಮೊದಲ ಪಂದ್ಯದಲ್ಲೇ ಹೀನಾಯ ಸೋಲನ್ನ ಎದುರಿಸಬೇಕಾಗಿದೆ. ಅತ್ತ ಈ ಪಂದ್ಯದಲ್ಲಿ ಆಲ್ರೌಂಡಿಂಗ್ ಪ್ರದರ್ಶನ ತೋರಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ಪಂದ್ಯದಲ್ಲೇ 6 ವಿಕೆಟ್ಗಳ ಭರ್ಜರಿ ಗೆಲುವು ಪಡೆದುಕೊಂಡಿದೆ ಸ್ನೇಹಿತರೆ. ಈ ಗೆಲುವಿನೊಂದಿಗೆ ಆರ್ಸಿಬಿ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆ ಅಂತ ಹೇಳಬಹುದು. ಇದಕ್ಕೂ ಮುನ್ನ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರಂಭಗೊಂಡ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ಇಶಾನ್ ಕಿಶನ್ ಹಾಗೂ ಅನಿಕೇತ್ ವರ್ಮರ್ ಅವರ ಆಕರ್ಷಕ ಇನ್ನಿಂಗ್ಸ್ ನೆರವಿನಿಂದಾಗಿ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 201 ರನ್ ಕಲೆ ಹಾಕಿತ್ತು. ಇತ್ತ ಡೆಫಿ ಹಾಗೂ ರೊಮಾರಿಯೋ ಶೆಫರ್ಡ್ ತಲಾ 3 ವಿಕೆಟ್ ಪಡೆದುಕೊಳ್ತಾರೆ. ಈ ಗುರಿಯನ್ನ ಬೆನ್ನಟ್ಟಿದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ದೇವದತ್ ಪಡಿಕ್ಕಲ್ ಹಾಗೂ ವಿರಾಟ್ ಕೊಹ್ಲಿ ಆಸರಿಯಾಗಿ ನಿಲ್ತಾರೆ. ಇವರಿಬ್ಬರ ನಡುವೆ 2ನೇ ವಿಕೆಟ್ಗೆ 100 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ. ಅಂತಿಮವಾಗಿ 15.4 ಓವರ್ಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟಾರ್ಗೆಟ್ ಅನ್ನ ಏಕಪಕ್ಷೀಯವಾಗಿ ಚೇಸ್ ಮಾಡಿತ್ತು. ಇದರೊಂದಿಗೆ ಈ ಪಂದ್ಯದಲ್ಲಿ ಆರ್ಸಿಬಿ 6 ವಿಕೆಟ್ಗಳ ವಿಜಯ ದಾಖಲಿಸಿತ್ತು. ಇನ್ನೀಗ ಹೈದರಾಬಾದ್ ಈ ಪಂದ್ಯ ಸೋತ ಬಳಿಕ ಮಾತನಾಡಿದ ಮಾಲಿಕಿ ಕಾವ್ಯ ಮಾರನ್ ಈ ರೀತಿಯಾಗಿ ಹೇಳಿದ್ದಾರೆ. ಇದು ನಿರೀಕ್ಷಿತ ಆರಂಭವಲ್ಲ. ಟೂರ್ನಿಯನ್ನ ಹೀಗೆ ನಾವು ಆರಂಭಿಸಬಾರದಾಗಿತ್ತು. ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಓವರ್ ಆಲ್ ಒಳ್ಳೆಯ ಪ್ರದರ್ಶನವನ್ನ ನೀಡಿ ಗೆದ್ದುಕೊಂಡಿದೆ. ಹೀಗಾಗಿ ಅವರಿಗೆ ಅಭಿನಂದನೆಗಳು. ಆದ್ಯಾಗೂ ಈ ಸೋಲಿನಿಂದ ಅನೇಕ ಪಾಠಗಳನ್ನ ನಾವು ಕಲಿಯಲಿದ್ದೇವೆ ಎಂದು ಕಾವ್ಯ ಮಾರನ್ ಹೇಳಿದ್ದಾರೆ. ಮಾತು ಮುಂದುವರೆಸಿದ ಅವರು, ಆರ್ಸಿಬಿ ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಆರಂಭವನ್ನ ಮಾಡಿತ್ತು. ಪವರ್ ಪ್ಲೇನಲ್ಲಿ ನಿರೀಕ್ಷಿತ ಸ್ಟಾರ್ಟ್ ನಮಗೆ ಸಿಕ್ಕಿರಲಿಲ್ಲ. ಟ್ರಾವಿಸ್ ಹೆಡ್ ಹಾಗೂ ಅಭಿಷೇಕ್ ಶರ್ಮಾ ಕಡೆಯಿಂದ ಒಂದೊಳ್ಳೆ ಇನ್ನಿಂಗ್ಸ್ ಬರಬೇಕಾಗಿತ್ತು. ಆದ್ಯಾಗೂ ಕ್ಯಾಪ್ಟನ್ ಇಶಾನ್ ಆಡಿದ ಆಟ ಕಾನ್ಫಿಡೆನ್ಸ್ ತಂದುಕೊಡ್ತಾ ಇದೆ ಎಂದು ಕಾವ್ಯ ಮಾರನ್ ತಿಳಿಸಿದರು. ಮತ್ತು ಮಾತು ಮುಂದುವರೆಸಿದ ಅವರು, ಆರ್ಸಿಬಿ ಚಾಂಪಿಯನ್ ತಂಡ ಮತ್ತು ಚಾಂಪಿಯನ್ ತಂಡದ ಹಾಗೆ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದ್ದಾರೆ. ಅವರನ್ನ ಸೋಲಿಸುವುದು ಕಷ್ಟ ಎಂದು ತಿಳಿದಿತ್ತು ಮತ್ತು ನಮ್ಮ ನ್ಯೂನ್ಯತೆಗಳು ಹಾಗೂ ದೌರ್ಬಲ್ಯಗಳು ನಮ್ಮ ಮುಂದೆ ಎದುರಾದವು ಎಂದು ಮಾರನ್ ಹೇಳಿದರು. ಹಾಗೂ ನಮ್ಮ ಬೌಲಿಂಗ್ ಇಂದಿನ ಪಂದ್ಯದಲ್ಲಿ ನಿಜಕ್ಕೂ ಅಪ್ ಟು ದ ಮಾರ್ಕ್ ಇದ್ದಿರಲಿಲ್ಲ. ಇದನ್ನ ನಾವು ತಿದ್ದುಕೊಳ್ಳಲೇಬೇಕು ಎಂದು ಕಾವ್ಯ ಮಾರನ್ ತಿಳಿಸಿದರು. ನೋಡಿದ್ರಲ್ಲ, ಆರ್ಸಿಬಿ ವಿರುದ್ಧ ಮೊದಲ ಪಂದ್ಯ ಹೈದರಾಬಾದ್ ಸೋತ ಬಳಿಕ ಮಾಲಿಕಿ ಕಾವ್ಯ ಮಾರನ್ ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.